I done decide to make I move, make I dance, make I shake, make I pray, make I sing, make I rap, make I stop. I started watch you, they dance to the beat, to the chord of your feet, my lover. I done decide to make I move, make I dance, make I shake, make I pray, make I sing, make I rap, make I. Hi guys, welcome to our D-Boom YouTube ಚಾನಲ್. ಇವತ್ತು ನನ್ನ ಜೊತೆ ತಂಗಿ ಇದ್ದಾಳೆ. ನನ್ನ ತಂಗಿ ಹೆಸರು ಧೃತಿ. ಇವತ್ತು ನಾವು ಕ್ವೆಶ್ಚನ್ ಅಂಡ್ ಆನ್ಸರ್ ವ್ಲಾಗ್ಸ್ ಮಾಡೋಣ ಅಂತ ಕೂತಿದ್ದೀವಿ. Oh my god! So let's start. Rock paper scissors. ಯಾಕೆ ಬೇಡ, ನಾನು ಫಸ್ಟ್ ಇರು, ನಾನು ಅವಳು ಫಸ್ಟ್. ಪೇಪರ್ ಸೀಸರ್. ಇವಾಗ ನೀವಿದ್ರು ನೀನೇ ಫಸ್ಟ್, ಸೆಕೆಂಡ್, ಲಾಸ್ಟ್ ಹಂಗೆ. ಧೃತಿ ಕೇಳ, ಇಲ್ಲ ನಾನು ಲಾಸ್ಟ್, ನನಗೆ ಕೇಳಬೇಕು. ವಾ ನೀನ್ ನನಗೆ ಕೇಳಿದ್ರೆ ನೆಕ್ಸ್ಟ್ ನಾನೇ ನೀನು ಕೇಳಬೇಕು. ಜೋರಾಗೋದು. ಯಾರು ಫಸ್ಟ್ ಫೈಟ್ ಆದ್ಮೇಲೆ ಸಾರಿ ಕೇಳ್ತಾರೆ, ಅದನ್ನ ಯಾಕೆ ಯೋಚನೆ ಮತ್ತೆ ಮತ್ತೆ ಅಂದ್ರೆ ರಿಪೀಟೆಡ್ ಕ್ವಶನ್ ಇದೆಲ್ಲ ಆಲ್ರೆಡಿ ಕೇಳಿರ್ತಾರೆ. ಆಯ್ತು ಇರ್ಲಿ, ನಮ್ಮ ಮನೇಲಿ ನೀನೇ. ನಾನೇ ಫಸ್ಟ್ ಕೇಳೋದು. ಇಲ್ಲ ನಾನಿದ್ದೀನಿ. ಭಯ ಚೆನ್ನಾಗಿ ಬೈ ನೋಡೋದು, ಆಮೇಲೆ ಬುದ್ ಮಾಡೋದು. ನೆಕ್ಸ್ಟ್ ಆನ್ಸರ್ ತಪ್ಪ ಸರಿನಾ? ತಪ್ಪು. ರಾಂಗ್. ಈ ನಮ್ಮ 3 years ಮ್ಯಾರೇಜ್ ಲೈಫ್ ಅಲ್ಲಿ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್, ಬೆಸ್ಟ್ ಮೂಮೆಂಟ್ ಅಂದ್ರೆ ಯಾವುದು? 3 years. ನೀನು 2 months ಆದ್ರೆ 3 years ಆಗುತ್ತೆ. 3 years ಅಲ್ಲಿ ಯಾವ್ದು ಬೆಸ್ಟ್ ಮೂಮೆಂಟ್ ಇಲ್ಲ ಅಂತ ಕೇಳೋದು ಹೇಳ್ಬೋದು. ಅಲ್ಲಲ್ಲಲ್ಲಲ್ಲಲ್ಲಲ್ಲ 3 years ಅಲ್ಲಿ ನಾಟಕ ಎಲ್ಲ ಜಾಸ್ತಿ. ನಿಜ, ಹ್ಯಾಪಿಯೆಸ್ಟ್ ಪ್ರಾಮಿಸ್. ಮೂಮೆಂಟ್. ಯಾವ ಮೂಮೆಂಟ್ ಹ್ಯಾಪಿಯೆಸ್ಟ್ ಇಲ್ಲ ಅಂತ ಕೇಳಬೇಕಾದ್ರೆ ಏನೋ ಯೋಚನೆ ಮಾಡಿ ಹೇಳ್ಬೋದು. ಅಂದು ಕಂಡ ಕನಸು ನೀನು, ಇಂದು ನನ್ನ ಬದುಕೆ ನೀನು, ನೀ ಬೆರೆತು ಹೋದೆ ನನ್ನಿ ಉಸಿರಲಿ. 3 years ಅಲ್ಲಿ ಒಂದ್ ಹೇಳ್ಬೇಕಾ? A few moments later. ನೆನ್ಪ ನಮ್ಮಿಬ್ರು ಲೈಫ್ ನ ಒಂದು ಮೂವಿ ಮಾಡಿ ಒಂದು ಟೈಟಲ್ ಕೊಡ್ಬೇಕು ಅಂತ ಅಂದ್ರೆ ಲೈಫ್ ಅಂದ್ರೆ ಲವ್ ಏನಂತ ಟೈಟಲ್ ಕೊಡ್ಬೋದು? ಎಲ್ಲಿದ್ದೆ ಇಲ್ಲಿ ತನಕ ಬೇಡ ಇದು. ಕರೆಕ್ಟ್ ಹೇಳ್ತಾನೋ ಅದ್ ಸರಿ ಆಯ್ತು, ಕರೆಕ್ಟ್. ಅದು ಕರೆಕ್ಟ್ ನೀನು ಹೇಳ್ದೆ ನಾನು. ಅದೇ ಅದಕ್ಕೆ ಆನ್ಸರೇ ಇಲ್ಲ. 3 ವರ್ಷದಲ್ಲಿ ಅದು ಯಾವ್ದು ಚೆನ್ನಾಗಿಲ್ಲ ಅಂತ ಹುಡುಕ್ಬೋದು. ಬೇಕಾದ್ರೆ ಬೆಸ್ಟ್ ಮೂಮೆಂಟ್ ಯಾವ್ದು ಇಲ್ವೇ ಇಲ್ಲ, ಎಲ್ಲ ಬೆಸ್ಟ್ ಮೂಮೆಂಟ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೀನ್ ಬರೀ ನೆಕ್ಸ್ಟ್ ಕ್ವಶನ್. ಯಾವುದು ಕ್ರೇಜಿಯಸ್ಟ್ ಚಾಲೆಂಜ್ ನನಗೆ ಕೊಡಕ್ ಇಷ್ಟಪಡ್ತೀರಾ? ಯೂಟ್ಯೂಬ್ ವಿಡಿಯೋ ಕ್ರೇಜಿಯಸ್ಟ್ ಚಾಲೆಂಜ್. 1 month ನೀನು ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ ಶಾಪಿಂಗ್ ಮಾಡಬಾರ್ದು. ನಾನು ಮಾಡೋದೇ ಇಲ್ಲ. ಗೈಸ್ ಮಾಡ್ತಾಳೆ ಗೈಸ್. ಇವತ್ತೊಂದು ಬಂತು ಆರ್ಡ್ರು, ನಿನ್ನೆ ಒಂದು ಬಂತು ಆರ್ಡ್ರು. ಅದೇ ಇವಾಗ ಮಾಡ್ತಿರೋದಷ್ಟೇ, ಮಾಡೋದೇ ಇಲ್ಲ. ಚಾಲೆಂಜ್ ಇವತ್ತಿಂದಾನೇ ಚಾಲೆಂಜ್. ಓಕೆ ಡನ್. ಫೋರ್ತ್ ಕ್ವಶನ್, ಲಾಸ್ಟ್ ಕ್ವಶನ್. ಫೋರ್ತ್ ಕ್ವಶನ್ ಸರಿನಾ? ಇದು ಲಾಸ್ಟ್ ಕ್ವಶನ್. ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಆನ್ಸರ್. ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಬೇಗ ಶೂಟ್. ನಾವಿಬ್ರು ಎಲ್ಲೂ ಅಂದ್ರೆ ಪ್ಲೇಸಸ್ಗೆ ಹೋಗಿಲ್ಲ. ಯಾವುದು ನಾವಿಬ್ರು ಡ್ರೀಮ್ ಪ್ಲೇಸ್ಗೆ ಹೋಗ್ಬೇಕು ಅಂತ ಆಸೆ ನಿಮ್ಗೆ ಇಬ್ರು?
ಅಯ್ಯೋ ದುರ್ವಿಧಿಯೇ. ಏನಕ್ಕೆ ಹಿಂಗಂದೆ ಅಂತ ಹೇಳ್ತೀನಿ ಆಮೇಲೆ ನಾನ್ ಕ್ವಶನ್ ಕೇಳಟ್ಟೆ. ಇವನ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ ನೀನ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋಂಥದ್ದು. ನಂದು ಬಿಡು, ನಿನ್ಗೆ ಯಾವ್ದು ಡ್ರೀಮ್ ಪ್ಲೇಸ್ ನಾವಿಬ್ರು ಹೋಗ್ಬೇಕು ಅಂತ ಇದೆ ಅಂತ ಅದಿಲ್ವೇ ಇಲ್ಲ ಅನ್ಕೋತೀನಿ. ಇಲ್ಲ, ತುಂಬಾ ಐತೆ. ಅಯ್ಯೋ ನನ್ಗೆ ಎಷ್ಟು ತಲೆ ಎಷ್ಟೈತೆ ಅಂತಂದ್ರೆ ನಿನ್ನ ಇಡೀ ಪ್ರಪಂಚ ಸುತ್ತಿಸ್ಬೇಕು ಅಂತ ಐತೆ. ಎಲ್ಲ ಜನುಮ ಇಲ್ಲಿ ಸಿಗಲಿ ನಿನ್ನೆ ವರ ನೀಡಲಿ. ಆಮೇಲೆ ಹೇಳು ಒಂದ್ ಒಂದ್ ಪ್ಲೇಸ್ ಹೇಳ. ಹ್ಮ್ ವಿಯೆಟ್ನಾಂ ನನ್ ಡ್ರೀಮ್ ಅದು. ನೀನ್ ಇಲ್ಲ ಅಂದ್ರೆ ಅದ್ ಕರೆಕ್ಟ್ ಆಗಿರುತ್ತೋ ತಪ್ಪಾಗಿರುತ್ತೋ ಅಂತ ನನ್ಗೇನ್ ಗೊತ್ತು? ನೀನ್ ಕೇಳ್ತಿರೋದ್ ನನ್ನ ಕ್ವಶನ್. ಎಕ್ಸ್ಪೆಕ್ಟೇಷನ್ ಎಲ್ಲ ನಾನ್ ಕೇಳ್ದಿರ್ತಾನೆ. ನಾನು ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನನ್ನ ಕೇಳ್ತಿದ್ಯಾ ಅಂತ. ನಿನ್ನ ಕೇಳ್ತಿರೋದು. ನಾನ್ ಕೇಳಿದಕ್ಕೆ ನಾನು ಆನ್ಸರ್ ಕೊಟ್ಟೆ, ಅದು ಕರೆಕ್ಟ್ ಆಗ್ಬೇಕು. ನೀನ್ ಹೇಳು, ನೀನ್ ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡಿದ್ಯಾ ಅಂತ ನಾನ್ ಆನ್ಸರ್ ಕೊಡ್ಬೇಕಾ ಅಂತ ಹೇಳಿದ್ರೆ ನಾನು ಅವಾಗ ಆನ್ಸರ್ ಕೊಡ್ತೀನಿ. ನಿನ್ ತಲೆಯಲ್ಲಿ ಎಲ್ಲೈತೆ, ಏನೈತೆ, ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ಐತೆ. ಕ್ವಶನ್ ಕರೆಕ್ಟ್ ಆಗಿ ಕೇಳ್ಬೇಕು. ಕ್ವಶನ್ ಕರೆಕ್ಟ್ ಆಗಿ ಕೇಳ್ಬೇಕು. ಕೇಳಿ ಈಗ ನಾನು ಅವಳು ಕೇಳಬೇಕು. ಕ್ವಶನ್ಸ್ ಫಾರ್ ಭೂಮಿ. ಫಸ್ಟ್ ಯಾವ ಒಂದು ಜಗಳ ಒಂಚೂರು ಅರ್ಥನೇ ಇಲ್ದೆ ಆಡಿದೀವಿ ಅಂತ ನಿನ್ಗನ್ಸಿದೆ? ಯಾವ ಒಂದು ಜಗಳ ಒಂಚೂರು ಅರ್ಥನೇ ಇಲ್ದೆ ಆಡಿದೀವಿ ಅಂತ ನಿನ್ಗನ್ಸಿದೆ? ಅದನ್ನ ಕೇಳ್ಬೇಕಾ? 5 ನಿಮಿಷಕ್ಕೂ ಜಗಳ ಆಡ್ತಾನೆ ಇರ್ತೀವಿ. ಹೋಳಿ ಜಗಳ ಅರ್ಥ ಇಲ್ದೆ, ರೀಸನ್ ಇಲ್ದೆ ಜಗಳ ಆಡಿದೀವಿ. ಅರ್ಥ ಇಲ್ದೆ ಯಾವ್ದಕ್ ಜಗಳ ಆಡಿದೀವಿ? ನಿನ್ನೆ ಯಾವ್ದಕ್ಕೆ? ಸಿಲ್ವರ್ ಶಾಪಿಂಗ್. ಓ, ಈ ತರ ಹತ್ತತ್ರದ್ದು ಹೇಳ್ಬಿಟ್ರೆ ಕಷ್ಟ. ಓಕೆ, ಆಯ್ತು, ಟಿಕ್ ಮಾಡ್ಕೊ. ಈ ನೆನ್ನೆ ಮೊನ್ನೆ ಆನ್ಸರ್ ಕೊಡ್ಬಾರ್ದು, ಲಾಂಗ್ ಹೇಳ್ಬೇಕು ನೆನ್ಪಿಸ್ಕೊಂಡು. ಆಲ್ ರೈಟ್, ಅದನ್ನ ಪಕ್ಕಕ್ಕಿಡಿ. ಸರಿ, ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ಒಂದು ದಿನದ ಮಟ್ಟಿಗೆ ನೀನು ನಾನಾದ್ರೆ ಮೊದ್ಲು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಒಂದು ದಿನದ ಮಟ್ಟಿಗೆ ನೀನ್ ನಾನಾಗಿದ್ರೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಯೋಚನೆ ಮಾಡ್ಬೇಕಂತ ಹೌದೌದು, ಸ್ವಲ್ಪ ಜೋರಾಗಿ ಶಾಪಿಂಗ್ ಮಾಡ್ಕೊಂತೀನಿ. ಅವತ್ತಿನ ದಿನನೇ ದುಡ್ಡಿದ್ರೆ ಇವಾಗ ನೋಡು, ನಂದು ಅಕೌಂಟ್, ಬ್ಯಾಂಕ್ ಅಕೌಂಟ್ ಪಾಸ್ವರ್ಡ್, ಗೂಗಲ್ ಪೇ ಅದೆಲ್ಲ ಪ್ರತಿಯೊಂದು ನಿನಗೆ ಗೊತ್ತು. ನಾನ್ ಹೇಳಿದ್ದು ನೀನು ನನ್ನ ಫೋನ್ ಎತ್ಕೊಂಡು ಯೂಸ್ ಮಾಡಿ ಪೇ ಮಾಡ್ಬೋದು. ಅದೆಲ್ಲ ನೀನು ನಾನಾಗಿದ್ರೆ, ಒಂದಿನ ಬೆಳಗ್ಗೆ ಸಂಜೆ ತನಕ ನೀನು ನಾನಾಗಿದ್ರೆ ಇಡೀ ಮನೆ ಕೆಲಸ ಎಲ್ಲ ಅವನ ಕೈ ಮಾಡಿಸೋದು. ಒಂದ್ ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಅರ್ಧ ಗಂಟೆ 1 ಅವರ್ ಅಲ್ಲ, ಮಾರ್ನಿಂಗ್ ಇಂದ 24 ಗಂಟೆ ಅನ್ಕೋ. ಆಚೆ ಹೋಗಿ ಚೆನ್ನಾಗಿ ಸುತ್ತಾಡೋದು ಫ್ರೆಂಡ್ಸ್ ಜೊತೆ. ಫ್ರೆಂಡ್ಸ್ ನ ಮಿಸ್ ಮಾಡ್ಕೋತಿದ್ಯಾ? ಇಲ್ಲ, ನೀನೋಗಿ ಸುತ್ತಾಡ್ತೀಯಲ್ಲ ನನ್ನ ಬಿಟ್ಬಿಟ್ಟು. ಜಲಸ್. ಸರಿ, ನೆಕ್ಸ್ಟ್ ಕ್ವಶನ್. ಥರ್ಡ್ ಕ್ವಶನ್. ಸಡನ್ ಆಗಿ ಒಂದ್ ನಿಕ್ ನೇಮ್ ಕೊಡು ಅಂತಂದ್ರೆ ಯಾವ ನೇಮ್ ಕೊಡ್ತೀಯ ನಮ್ಗೆ? ಭೀಮ್ 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 ಛೋಟಾ ಭೀಮ್ ಛೋಟಾ ಭೀಮ್. ಭೀಮ್ ಭೀಮ್ ಏನಕ್ಕೆ? ಏನಕ್ಕೆ ಅಂತ ನೀನೇ ಯೋಚನೆ ಮಾಡಿ, ಇಲ್ಲ ಹೇಳ್ಬೇಡ. ಆಯ್ತು, ಗೊತ್ತಾಯ್ತು. ನಾನು ಏನ್ ಮಾಡಿದ್ರೆ ನೀನ್ ಸಡನ್ ಆಗಿ ನಾನು ಏನೋ ಒಂದ್ ಮಾಡ್ತೀನಿ, ಅದ್ ನಿನಗೆ ಸಡನ್ ಆಗಿ ಕೆಟ್ಟ ಕೋಪ ಬರ್ತದೆ. ಆದ್ರೆ ನನ್ಗೆ ನಿನ್ಗೆ ಅಲ್ಲ, ನನಗ್ ಗೊತ್ತಿಲ್ದಂಗೆ ನೀನ್ ಅದನ್ನ ಇಷ್ಟಪಡ್ತೆ. ಹೇಳು ಬೇಗ ಬೇಗ ಬೇಗ. ಲಾಸ್ಟ್ ಕ್ವಶನ್ ಐತೆ, ಅವಾಗ್ಲೇ ಹೇಳದ್ನಲ್ಲ ಅಯ್ಯೋ ದುರ್ವಿಧಿಯೇ ಅಂತ. ಇವಾಗ ಹೇಳಿ, ಇದೊಂದಕ್ಕೆ ಆನ್ಸರ್ ಹೇಳಿ. ಲಾಸ್ಟ್ ಕ್ವಶನ್ ಕೇಳಿ. ಯಾವ್ದನ್ನ ಸೀಕ್ರೆಟ್ ಆಗಿ ಇಷ್ಟಪಡ್ತೀಯ? ನಾನು ಮಾಡೋದು ನಿನಗೆ ಬೈಬೇಕು ಅನ್ಸುತ್ತೆ, ಕೋಪ ಬರುತ್ತೆ, ಆದ್ರೂ ಅಯ್ಯೋ ಹೆಂಗೆ ಎಷ್ಟು ಚಂದ ಅಲ್ಲ, ಪಾಪ ಅಲ್ಲ ಅಂತ ಪಾಪ ಅಲ್ಲ. ಹೇಳು. ಏನು
ಹೇಳು ಹೇಳು ಹೇಳು. ಪಕ್ಕ ಒಂದು ರಾಂಗ್ ಆಯ್ತದೆ, ಡ್ರಾ ಆಯ್ತದೆ, ಟೈ 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 ಟೈ. ಅದನ್ನೇ ನೋಡ್ತಾ ಇದ್ದೀನಿ. ಲಾಸ್ಟ್ 10 seconds. 1 10 5 4 ಹೇಳ್ತೀನಿ 3. ಬೈಯೋದು. ಬೈಯೋದು ನಿಮ್ಗೆ ಇಷ್ಟನಾ? ನೀನ್ ಕೋಪ ಏನಂದಿದ್ದು? ಬರುತ್ತೆ, ಬೈದ್ರೆ. ಕೋಪ ಬರುತ್ತೆ. ಆಮೇಲೆ ನಿಮ್ಗೆ ಇಷ್ಟ. ಪಾಪ ಅದ್ ಬೇಡ, ಪಾಪ ಇಷ್ಟ್ cute ಇಷ್ಟ. ಅಲ್ಲ ಅಂತ. ಜೀವನೀನೇ ಜೀವನೀನೇ ಜೀವವೇ ಹೋಗಿ ಬಂದೆ. ನಾನು ಹೇಳ್ದೆ ತಾನೆ. ಹೆಚ್ಚಾಗೋಯ್ತು. ಸರಿ, ಲಾಸ್ಟ್ ಕ್ವಶನ್. ಓಕೆ, ಲಾಸ್ಟ್ ಕ್ವಶನ್. ಅಯ್ಯೋ ದುರ್ವಿಧಿ ಅಂತನ್ನಲ್ಲ, ಸೇಮ್ ಕ್ವಶನ್ ನಾನು ಕೇಳ್ಬೋದು ಪ್ಲೇಸ್ ಬಗ್ಗೆನೆ. ಒನ್ ಡೇ ಫುಲ್ ನೀನು ಎಲ್ಲಿ ಕೇಳಿದ್ರು ಕರ್ಕೊಂಡು ಹೋಗ್ತೀನಿ ಅಂತ ನಾನಂದ್ರೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನೀ ಕೇಳ್ತೀಯ? ಯಾವ್ಯಾವ ಪ್ಲೇಸಸ್ ಹೋಗ್ಬೇಕು ಅಂತ ಕೇಳ್ತೀಯ? ತಾಜ್ ಪ್ಯಾಲೇಸ್, ಲಲಿತಾ ಮಾಲ್, ಚಾಮುಂಡಿ ಬೆಟ್ಟ, KRS, ಲಾಸ್ಟ್ ಮಾಲ್. ಮಾಲ್. ಓಕೆ ಓಕೆ ನಾನೇ ಓಕೆ ಓಕೆ. ನಾನೇ ಈಗ ನಂದು ಫುಲ್ ಸಿಲಿ ಕ್ವಶನ್. ನಿಮ್ಮ ಮನೆ ಫಿಶ್ ಟ್ಯಾಂಕಲ್ಲಿ ಎಷ್ಟು ಫಿಶ್ ಐತೆ? ನೋಡಿ ಗಾಯ್ಸ್, ಇವ್ರು ಅವಾಗಿಂದ ಎಷ್ಟು ಡೆಪ್ತ್ ಕ್ವಶನ್, ಇನ್ ಡೆಪ್ತ್ ಕ್ವಶನ್ ಕೇಳ್ತವ್ರೆ. ನನ್ಗೆ ಬರೀ ಜೋಕ್ ಕ್ವಶನ್ಗಳು. ನನ್ ಜೋಕರ ನಿನ್ಗೆ? ನೀನ್ ಏನ್ ಹೇಳಿದ್ದು? ಎಂತ ಎಂಟರ್ಟೈನ್ಮೆಂಟ್ ಬೇಕು? ಅವಳಿಗೂ ಹಂಗೆ ಕೇಳ್ಬೇಕು. ಅವಳಿಗ್ ಮಾತ್ರ ಇನ್ ಡೆಪ್ತ್ ಎಷ್ಟ್ ಇಷ್ಟ, ಹೆಂಗ್ ಇಷ್ಟ, ತಿನ್ನಿಸ್ತೀರಾ. ನನಗ್ ಮಾತ್ರ ಜಮ್ದಲ್ಲಿ ನಾಯಾಗಿದ್ದೆ. ಸರಿ, ಏನಾರ ಇವಾಗ ಏನಾರ ಕ್ರೇಜಿ ಥಿಂಗ್ಸ್ ಏನಾರ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಕ್ರೇಜಿ, ಮ್ಯಾಡ್, ಹುಚ್ಚತನ. ಏನ್ ಮಾಡ್ತೀರಾ? ಮಾಡ್ಬೋದು ಇವಾಗ ಈಗ ಇಲ್ಲಿ ಚೆನ್ನಾಗಿ ಅವನ್ನ ಹೊಡಿಯೋದು. ನನ್ಗೆ ಮೆಟ್ಲು ಎಷ್ಟಿದಾವೆ ಅಲ್ಲಿ? 13, ಇಳಿಯೋದು ನಮ್ಮನೇಲಿ ಇಳಿಯೋದಷ್ಟೇ. 5, ಒಂದ್ ಇರ್ಬೇಕು. 13. 5 ಇರೋ ನಿಮಿಷ. ನಮ್ಮನೆ ನೀನ್ ಹೇಳು ಎಷ್ಟ್ ಮೆಟ್ಲೈತೆ? ಮೇ ಬಿ 6. ಇವಳಿಗೆ ಗೊತ್ತಿಲ್ಲ, ಕ್ವಶನ್ ಕೇಳ್ತಾವ. ಇನ್ನೇನ್ ಕ್ವಶನ್ ಕೇಳಿ? ಆಯ್ತು, ವೇಟ್, ಬೇಡ, ಇದಿಲ್ಲ, ಕಟ್. ಸಡನ್ ಆಗಿ ಆನ್ಸರ್ ಹೇಳ್ಬೇಕು ಇದಕ್ಕೆ. 3 ಮಿನಿಟ್ ಅಲ್ಲ 3 ಸೆಕೆಂಡ್ಸ್ ಕೊಡ್ತೀನಿ. 3 ಸೆಕೆಂಡ್ ಅಲ್ಲಿ ಪಟ್ ಅಂತ ಆನ್ಸರ್ ಮಾಡ್ಬೇಕು. ಇಲ್ಲ ಅಂದ್ರೆ ಹೋಯ್ತು. ನೀನ್ ಮುಚ್ಚು ಬಾ. ನೀನ್ ಯಾಕೆ ಅಂತೀಯ? ಈ ಮನೇಲಿ ಎಷ್ಟು ಡೋರ್ ಐತೆ? 1 2 3 ಮುಗೀತು. 1 2 ಡೋರ್ಸ್. 1 2 3. ವಾಶ್ರೂಮ್ ಹೇಳ್ಬಿಟ್ರಿ. ಅದು ಡೋರ್ 5 ಟೋಟಲ್. ಇಬ್ರು ಟೈಮ್ ಔಟ್ ಮಾಡಿದೀನಿ. ಒಂದೇ ಐತಿ, ನಾನೇ ಸ್ಟಾಪ್ ಮಾಡ್ತೀನಿ. ನೀನ್ ಕೇಳಿ. ನಾನೇ ಫಸ್ಟ್ ಕ್ವಶನ್ ಕೇಳಿ. ನಾನ್ 5 ಕೇಳ್ತೀನಿ. ಇವಾಗ ಹಬ್ಬ. ಸಿಲ್ಲಿ ಆಗಿರ್ಬೇಕು. ಹಾಯ್. ಮೇರಾ ಫಸ್ಟ್ ಕ್ವಶನ್. ನಾನು ಕ್ವಶನ್ ಕೇಳ್ಬೇಕಂದ್ರೆ ಅದು ಡಿಫಿಕಲ್ಟ್. ನಿನ್ಗೆ ನಿಜವಾಗ್ಲು ಕಾಲೇಜಿಗೆ ಹೋಗಿ ಓದಿ ಉದ್ದಾರ ಆಗ್ಬೇಕು ಅಂತ ಇದೆಯಾ?
ಇದೀನಿ ಡಾಕ್ಟ್ರು. ನೀನ್ ಹೇಳಿದಕ್ಕೋಸ್ಕರನಾದ್ರೂ ಡಾಕ್ಟರ್ ಆಗ್ತೀನಿ. ಇಟ್ಸ್ ಮೈ ಇಲ್ಲಿ ಚಾಲೆಂಜ್. ಕೂತ್ಕೊಂಡು 5 ಕ್ವಶನ್ ಕೇಳ್ದಂಗ ಅಲ್ಲಮ್ಮ ಡಾಕ್ಟರ್ ಆಗೋದು. ಓದ್ಬೇಕು. ಓಕೆ ಆಯ್ತು, ಪಕ್ಕ ಆಗ್ತದೆ. ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಮಚ್ ಇಂಪಾರ್ಟೆಂಟ್. मेरा सेकंड क्वेश्चन ವಾಟ್? ಕರೆಕ್ಟ್ ಆಗಿ ಆನ್ಸರ್ ಕೊಡ್ಬೇಕು. ನಿನ್ ಸ್ಕೂಲಲ್ಲಿ ನಿನ್ ಫ್ರೆಂಡ್ಸ್ ಹತ್ರ ನಮ್ ಬಗ್ಗೆ ಏನಂತ ಹೇಳಿದ್ಯಾ? ಅಂದ್ರೆ ಏನಂತ ಮಾತಾಡ್ತೀಯ? ನನ್ನ ಒಬ್ಳತ್ರನೇ ಮಾತಾಡಿರೋದು, ಅಂದ್ರೆ ಇಡೀ ಸ್ಕೂಲ್ಗೆ ಗೊತ್ತಾದ್ರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸ್ಕೂಲಾ ಕಾಲೇಜಾ? ಸ್ಕೂಲು ಕಾಲೇಜ್ ಎರಡು ಗೊತ್ತು. ಅವ್ರ ಅಣ್ಣ ಅತ್ತಿಗೆ ಅವೆಲ್ಲ ಅತ್ತಿಗೆ ಅವ್ರ ತರ ನಿಮ್ ಅತ್ತಿಗೆ ನೀನು ಇಬ್ರು ಒಂದೇ ತರ ಇದ್ದೀರಾ. ಆಮೇಲೆ ಇಡೀ ಸ್ಕೂಲ್ಗೆ ನನಗೆ ಅಣ್ಣ ಅಂದ್ರೆ ಎಷ್ಟ್ ಇಷ್ಟ ಅಂತ ಎಲ್ಲರಿಗೂ ಗೊತ್ತು. ನಿನ್ನೆದುರಲಿ ನಾನು ನನ್ನೆದುರಲಿ ನೀನು ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ. ಯಾರನ್ನ ಇಲ್ಲ ಬೇಕಾದ್ರೆ ಯಾರನ್ನಾದ್ರೂ ಕೇಳು ಸ್ಕೂಲಲ್ಲಿ ಯಾರು ನೀನ್ 3 ಕ್ವಶನ್ ಕೇಳಪ್ಪ. ಮುಗೀತು. ಗಿವ್ ಅಪ್ ಗೈಸ್. ತಟಸ್ತು. ನಾನು ಸಿಂಪಲ್ ಆಗಿ ಕೇಳ್ದೆ, ನಾನು ಅಲ್ಲಿ ಟೈಪ್ ಮಾಡಿ ನಾನು ಕೇಳಲೇ ಇಲ್ಲ. ನೀನ್ ಗ್ರೇಟ್ ಅಮ್ಮ. ಅದು ಇಬ್ರಿಗೂ 5-5 ಗೈಸ್, 3-2 ಅಲ್ಲ ಗೈಸ್. ಇವ್ನ್ 2 3 ಹೇಳ್ತೀನಿ 3 ಕೊಡ್ತೀನಿ ಅಂತ ಅನ್ಬಿಟ್ಟು 2ಗೆ ಅವಮಾನ. ಏನ್ ಮಾಡೋದು? ಈಗ ನಾನ್ ಅದ್ನಿರದ್ ಕೇಳ್ತೇನೆ. ಇರು, ಏನ್ ಮಾಡೋದು? ಚಿಕ್ಕ ಮಕ್ಳು ಸವಾಸ. ನಿನ್ ತರ ಓದ್ ಜಂಗಲ್ ನಾಯಿ ಆಗಿದ್ದ. ಎಷ್ಟು ಫಿಶ್ ಐತಿ. ನಮ್ ಫ್ಯಾಮಿಲಿ ಯಾರು ಕಾಮಿಡಿಯನ್ ಜೋಕ್ಸ್ ಮಾಡೋದ್ ಯಾರು? ಯಾರು ಇಲ್ಲ. ನಾನೇ ಗೈಸ್, ನಾನೇ ತಾನೆ. ಇವಳೆ ನಾನೇ ಹಾಕಿದ್ದು. ಯಶೋದಮ್ಮ ಅಂತೆಲ್ಲ ಬೋಲ್ಡ್ ಆಗಿ ಮಾತಾಡೋದು ಇವಳು. ನೆಕ್ಸ್ಟ್ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇದೆ ನನ್ಗ? ಈ ಇಯರ್ ಒಳಗಡೆ ಗೋವಾ, ಜಿಆರ್ಎಸ್ ಎರಡೇ. ಅಕಸ್ಮಾತ್ ಡಾಕ್ಟರ್ ಆಗದೆ ಹೋದ್ರೆ ನೆಕ್ಸ್ಟ್ ಏನ್ ಪ್ಲಾನ್ ಇದೆ? ನೆಕ್ಸ್ಟ್ ಏನ್ ಪ್ಲಾನ್? ಪ್ಲಾನ್ ಎಡಿಟರ್ ಆಗೋದು. ಇಲ್ಲ ಗೈಸ್, ಇವೆಲ್ಲ ಬೇಡ. ಎಡಿಟರ್ ಆಗ್ತೀನಿ. ಸೆಕೆಂಡ್ ಆಪ್ಷನ್ ಇಲ್ಲ. ಆಯ್ತು ಡಾಕ್ಟರ್ ಆಗೇ ಆಗ್ತೀನಿ ಗೈಸ್. ಯಾವ್ದೇ ವಿಷಯದಲ್ಲಾದ್ರೆ ಅಷ್ಟೇ ಫೋಕಸ್ ಇದ್ಮೇಲೆ ಡಾಕ್ಟರ್ ಅದ್ರಲ್ಲೇ ಹೋಗ್ಬೇಕು. ಅವ್ರು ಕೇಳಿದ ಕ್ವಶನ್ ಥರ್ಡ್ ಆಪ್ಷನ್ ಎಲ್ಲ ಆಮೇಲೆ ಬರುತ್ತೆ. ಅಫಿಷಿಯಲಿ ವಿನ್ನರ್ ಆಗಿರೋದು ನನ್ ತಂಗಿ ಧೃತಿ. ಅಂಡ್ ಏನು ಸದ್ ಮಾಡ್ದೆ, ಗಲಾಟೆ ಮಾಡ್ದೆ, ಆರಾಮಾಗಿ ಪೀಸ್ಫುಲ್ ಆಗಿದ್ದಂತಹ ನಮ್ಮ ಲೂಲಾಗೆ ಒಂದು ಚಪ್ಪಾಳೆ ಬರ್ಲಿ. ಪ್ಲೀಸ್ ಫಾಲೋ, ಸಬ್ಸ್ಕ್ರೈಬ್ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಂಡ್ ಲೈಕ್. ಬೆಲ್ ಐಕನ್ ಕ್ಲಿಕ್ ಮಾಡಿ.